ವ್ಯಾಮೋಹವನವಚೋತಾಕ್ಷಣದೊಳು ಸುತ ವ್ಯಾಮೋಹವನವಚೋತಾಕ್ಷಣದೊಳು ಈ ಮಹಾತ್ಮಗೆ ಸಟೆಯ ಪೇಳಲಾಗದು. ಸಟೆಯ ಪೇಳಲಾಗದು. ಧರ್ಮದ ಮರ್ಮ ಕೊರೆಯ ಕುಳಿವಿಲ್ಯನಗೆ ಧರ್ಮದ ಮರ್ಮ ಕೊರೆಯ ತುಳಿವಿಲ್ಯನಗೆ ಇಂಥದ್ದೊಂದು ಸಂದರ್ಭ ಈ ವಿಭೀಷಣನ ಪಾಲಿಗೆ ಬರುತ್ತದೆ ಎನ್ನುವುದನ್ನ ಕನಸು ಮನಸ್ಸಿನಲ್ಲಿಯೂ ಕೂಡ ಯೋಚಿಸಿದವನಲ್ಲ. ನನ್ನ ದೇವರು ಆಜ್ಞೆಯನ್ನ ಮಾಡುತ್ತಾನೆ. ಬೋರ್ ಕರೆದು ಬರುತ್ತಿರುವಂತಹ ಆ ತರಳ ಯಾರು, ನೋಡಿ ಬರ್ತೀಯ ವಿಭೀಷಣ ಎಂಬುದಾಗಿ. ಬಂದೆ 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 ನನ್ನ ಗಂಟಲ ಪದೆಯೇ ಆಡುತ್ತಾ ಇದೆ. ನನ್ನ ಕೈ ಕಾಲುಗಳೇ ನಡುಗುತ್ತಾ ಇದೆ. ನನ್ನ ದೇಹವೇ ಚಿತ್ರವಾಗುತ್ತಾ ಇದೆ. ಬಂದವ ನನ್ನ ಮಗ ಸರಣಿದ್ದೇವ. ಹತ್ತಲ್ಲ ಹಲವಲ್ಲ ಇದ್ದ ಒಬ್ಬ ಮಗ, ಅತಿಯಾಗಿ ಪ್ರೀತಿಸಿದಂತಹ ಮಗ ಈ ಹೊತ್ತು ನನ್ನ ವಿರೋಧಿ ಸ್ಥಾನದಲ್ಲಿ ನಿಂತು ಹೀಗೆ ವಿಜೃಂಭಿಸಬಹುದು ಎನ್ನುವುದನ್ನ ಹಾಗೆ ಊಹಿಸುವುದು. ದೇವರಿಗೆ ಉತ್ತರವನ್ನ ಹೇಳಬೇಕಲ್ಲ. ನನ್ನ ಮಗ ಅಂತ ಹೇಳುವುದ, ನನ್ನ ಮಗ ಅಂತ ಹೇಳುವುದ. ತರಳನೆಂಬುದನರಿತುಕೊಂಡರಿ ರಣಕಣವ, ತರಳನೆಂಬುದನರಿತುಕೊಂಡರಿ ರಣಕಣವ. ತೊರೆದು ಶ್ರೀರಾಮ ಕೋಪನು ಬಿಂದಗೆ, ತೊರೆದು ಶ್ರೀರಾಮ ಕೋಪನು ಬಿಂದಗೆ. ಧರೆಯ ಧರ್ಮವು ಕೆಡುವುದರಿಂದ ನಾನೊಗಟ, ಧರೆಯ ಧರ್ಮವು ಕೆಡುವುದರಿಂದ ನಾನೊಗಟ. ಕೊಲೆಬೆನೆದು ತ್ಯಾಗ ಮೂರ್ತಿ ನುಡಿದ, ಒಗಟ ಕೊಲೆಬೆನೆದು ತ್ಯಾಗ ಮೂರ್ತಿ ನುಡಿದ. ಪರಿಚಯವನ್ನ ನಾನು ಮಾಡಿಕೊಡಬೇಕಲ್ಲ. ರಾಮಚಂದ್ರ, ಇವನಾರು ಎನ್ನುವುದು ನನಗೆ ತಿಳಿದಿಲ್ಲ. ಈ ಕ್ಷಣವೇ ಬಾಣವನ್ನ ಪ್ರಯೋಗಿಸು, ಅವನ ಕತ್ತರಿಸು ಅಂತ ಹೇಳಿದ್ರೆ ಅರೆ ಕ್ಷಣದಲ್ಲಿ ಅವನ ಕತ್ತು ನೆಲಕ್ಕೆ ಬೀಳುತ್ತದೆ. ನಮ್ಮ ಮಗನ ಸಾವಿಗೆ ನಾನೇ ಕಾರಣನಾಗಿ ಹೋಗುತ್ತೇನೆ. ಅಲ್ಲ, ಬೇಡ, ಇವ ಯಾರು ಎನ್ನುವುದನ್ನು ನಾನು ಹೇಳುವುದಿಲ್ಲ. ಯಾರು ಎನ್ನುವುದನ್ನ ಇವ ಕೇಳಿದ್ರೆ ರಾಮನೇನು, ರಾಮನ ವ್ಯಕ್ತಿತ್ವ ಏನು ಎನ್ನುವ
ಒಂದೊಂದು ಕಾಲದಲ್ಲಿ ಪರಾದಾರ ಅಪವರ್ಣವನ್ನ ಮಾಡಿರುವಂತಹ ವಾಲಿಗೂ ಕೂಡ ನೋವಾಗದಂತೆ ಬಾಣವನ್ನ ತೆಗಿತೇನೆ ಎನ್ನುವುದಾಗಿ ರಾಮಚಂದ್ರನೇ ಆಡಿರುವಂತಹ ವಿಚಾರ ಅಲ್ಲವೇ? ಹೆಚ್ಚೇನು ತನ್ನ ಸತಿಯನ್ನೇ ಅಪಹರಿಸಿದ ರಾವಣನಿಗೂ ಕೂಡ ನೀನು ಶರಣಾಗಿ ಬಂದ್ರೆ ನಿನ್ನನ್ನು ಉಳಿಸ್ತೇನೆ ಎನ್ನುವುದಾಗಿ ಹೇಳಿದವ. ನಿನ್ನೆ ನಡೆದಂತಹ ಯುದ್ಧ ಸುಗ್ರೀವ ಗಾಯವನ್ನು ಹೊಂದಿದಾಗ ಅವನನ್ನು ಅಪ್ಪಿ ರಾಮನಾಡಿರುವಂತಹ ಮಾತುಗಳು ಈ ಹೊತ್ತು ನನ್ನ ಕಿವಿಯಲ್ಲಿ ಅನುರೇಣಿಸುತ್ತಾ ಇದೆ. ಈ ಜೀವವನ್ನ ಕಳೆದುಕೊಳ್ಳುವ ವಿದ್ದ ಯಾಕೆ ಬೇಕು ಸುಗ್ರೀವ ಎನ್ನುವುದಾಗಿ ರಾಮಚಂದ್ರನಿಗೆ ಆಡಿರುವಂತಹ ಮಾತು. ಒಂದೊಮ್ಮೆ ರಾಮಚಂದ್ರ ಇದು ನನ್ನ ಮಗ ತರಣಿಸೇನ ಎನ್ನುವ ಒಂದು ಮಾತನ್ನ ಹೇಳಿದ್ರೆ ರಾಮಚಂದ್ರ ಅವನ ಜೊತೆಯಲ್ಲಿ ಯುದ್ಧವನ್ನ ಮಾಡುತ್ತಾನೆ. ಖಂಡಿತವಾಗಿ ಯುದ್ಧವನ್ನ ಮಾಡಲಾರ.